ಅಂದರೆ ಈ ಸಂಸ್ಕಾರ ಅನ್ನೋ ಪದ ಬಂದಾಗ ಸಂಸ್ಕಾರ ಕೊಡುವಂಥದ್ದ ಅಥವಾ ಸಂಸ್ಕಾರ ಹುಟ್ಟಿನಿಂದ ಬರುವಂಥದ್ದ ಅಂತ? ಎರಡೂ ಇದೆ. ಸಂಸ್ಕಾರ ಹುಟ್ಟಿನಿಂದ ಬರುವಂಥದ್ದು ಅಂತ ನಾನು ಈಗಾಗಲೇ ನಿಮಗೆ ಹೇಳಿದೆ. ಮಾನವ ಜನ್ಮ ಅಂತಕ್ಕಂಥದ್ದು ಯಾವಾಗ ನಮಗೆ ಪ್ರಾಪ್ತಿ ಆಗುತ್ತೋ ಅದು ಹೇಗೆ ಪ್ರಾಪ್ತಿ ಆಗುತ್ತೆ? ಅದಕ್ಕೆ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆಂತಂದರೆ 84 ಲಕ್ಷ ಜೀವಿಗಳು ಅಂತ ನಾವೇನು ಆಧ್ಯಾತ್ಮದಲ್ಲಿ ಕಾಣ್ತೀವಿ, ಆ ರೀತಿ ಕಾಣುವಂಥದ್ರಲ್ಲಿ ಮಾನವ ಜನ್ಮ ಅಂತಕ್ಕಂಥದ್ದೇ ಒಂದು ನಿರ್ದಿಷ್ಟವಾದಂಥ ಸಂಸ್ಕಾರ ಬಲದಿಂದ ಪ್ರಾರಂಭ ಆಗುತ್ತೆ ಅಂತ. ಅದರ ನಂತರ ನಮಗೆ ತಂದೆ ತಾಯಿಗಳು ಮಾಡ್ತಕ್ಕಂಥ ಅಥವಾ ನಮಗೆ ಕೊಡ್ತಕ್ಕಂಥ ಸಂಸ್ಕಾರಗಳು ಕೆಲವೆಲ್ಲ ಇವೆ. ಆನಂತರ ನಮಗೆ ನಾವೇ ಮಾಡಿಕೊಳ್ಳುವಂಥ ಸಂಸ್ಕಾರಗಳು ಕೆಲವಿವೆ. ನಂತರ ನಮ್ಮ ಮುಂದಿನ ಪೀಳಿಗೆಯವರು, ನಮ್ಮ ಮಕ್ಕಳು ನಮಗೆ ಕೊಡ್ತಕ್ಕಂಥ ಸಂಸ್ಕಾರಗಳು ಕೂಡ ಕೆಲವಿವೆ. ಓಕೆ, ಇಲ್ಲಿ ಇನ್ನು ಜನರಲ್ ಆಗಿ ಕೇಳೋದಾದರೆ ಗುರುಗಳೇ, ಈಗ ಒಬ್ಬ ವ್ಯಕ್ತಿನ ನೋಡಿದ್ರೆ ಅಯ್ಯೋ ಇವ್ರಿಗೆ ಸಂಸ್ಕಾರ ಇದೆ ಅಂತ ಹೇಳ್ತೀವಿ, ಅಥವಾ ಇನ್ನೂ ಕೆಲವೊಂದು ಡಿಫ್ರೆನ್ಷಿಯೇಟ್ ಬರುತ್ತಲ್ವ, ಇಲ್ಲ ಇವ್ರಿಗೆ ಸಂಸ್ಕಾರವೇ ಇಲ್ಲವಾ ಅಂತ ಕೂಡ ಅಂತೀವಲ್ಲ. ಅಂದರೆ ಏನು ಇದ್ರೆ ಸಂಸ್ಕಾರ ಅಂತ ಕರಿತೀವಿ, ಏನಿಲ್ಲ ಅಂದರೆ ಸಂಸ್ಕಾರ ಇಲ್ಲ ಅಂತ ಹೇಳ್ತೀವಿ ಅಂತ? ಈ ಪ್ರಶ್ನೆಗೆ ನಾನು ಉತ್ತರ ಹೇಳಬೇಕು ಅಂದರೆ, ಈ ಸಂಸ್ಕಾರ ಅನ್ನುವಂಥದ್ದು ನಮಗೆ ಜನ್ಮತಃ ಬರುವಂಥದ್ದು ಇದೆ. ಅಂದರೆ ಅದು ಪರಂಪರಾಗತವಾಗಿ ನಮ್ಮ DNA ನಮಗೆ ಏನು ಬರುತ್ತೆ ಅನೇಕ ಅಂಶಗಳು, ಹಾಗೆ ಈ ಸಂಸ್ಕಾರ ಅನ್ನುವಂಥದ್ದು ಕೂಡ ಬರುತ್ತೆ. ನಮ್ಮ ಮುತ್ತಾತ, ತಾತ, ತಂದೆ ಅಥವಾ ಮುತ್ತಜ್ಜಿ, ತಾಯಿ ಇವರುಗಳಿಂದ ಹುಟ್ಟುವಂಥ ಮಗುವಿಗೆ ಬರುವಂಥದ್ದು ಕೂಡ ಜನ್ಮಾರಭ್ಯ ಬರುವಂಥ ಒಂದು ಸಂಸ್ಕಾರನೂ ಇರುತ್ತೆ. ಅದರ ಜೊತೆಗೆ ತಂದೆ ತಾಯಿಗಳು ನಮಗೆ ಕೊಡುವಂಥ ಸಂಸ್ಕಾರ, ಗುರುಗಳು ನಮಗೆ ಕೊಡುವಂಥ ಸಂಸ್ಕಾರ, ಆಮೇಲೆ ನಮ್ಮಲ್ಲೇ ಇರತಕ್ಕಂಥ ಕೆಲವು ಮೂಲ ಶಕ್ತಿ, ಅಂತಃಶಕ್ತಿ ಅಂತ ಹೇಳ್ತೀವಿ ನಾವು. ಆ ಅಂತಃಶಕ್ತಿ ಅಂತಕ್ಕಂಥದ್ದು ನನ್ನಲ್ಲಿ ಬೇರೆ ಇರುತ್ತೆ, ನಿಮ್ಮಲ್ಲಿ ಬೇರೆ ಇರುತ್ತೆ, ಅವರಲ್ಲಿ ಬೇರೆ ಇರುತ್ತೆ, ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಇರುತ್ತೆ. ಆ ಅಂತಃಶಕ್ತಿಯಾಗೆ ಅನುಗುಣವಾಗಿ ನಾವು ಪಡ್ಕೊಳ್ತಕ್ಕಂಥ ಸಂಸ್ಕಾರಗಳು ಕೂಡ ಅನೇಕ ಸಂಸ್ಕಾರಗಳು ಇರುತ್ತವೆ. ಅವನ್ನು ನಾವು ಪಡ್ಕೊಂಡು ಅದನ್ನು ನಾವು ಬೇರೆಯವ್ರಿಗೂ ಕೂಡ ಕೊಟ್ಟು ಇವೆಲ್ಲ ಮಾಡುವಂಥದ್ದು. ಅದು ಸಾಮಾನ್ಯವಾಗಿ ಗುರುಮುಖೇನ ಬರುತ್ತೆ. ಕೆಲವು ನಾವು ಸ್ವಾಧ್ಯಾಯದಿಂದನೂ ಕೂಡ ನಾವು ಅವನ್ನು ಕಲ್ತ್ಕೊಳ್ಬೋದಾಗಿರುತ್ತೆ. ಪರಿಸರದಿಂದನೂ ಕೂಡ ನಾವು ಅನೇಕವನ್ನು ಕಲ್ತ್ಕೊಳ್ಬೋದಾಗಿರುತ್ತೆ. ಹೀಗೆಲ್ಲ ಪಡ್ಕೊಳ್ಳುವಂಥದ್ದು ಕೂಡ ಇದೆ.